ಸರ್, ಏನು ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗಳನ್ನು ಖಂಡಿಸ್ಬಿಟ್ಟು ಇಲ್ಲಿ ಫ್ರೀಡಮ್ ಪಾರ್ಕ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ಒಂದು ಡೆಲ್ಲಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಸರ್ಕಾರ ಪ್ರಾಯೋಜಿತವಾಗಿ ಇವತ್ತು ವಿದ್ಯಾರ್ಥಿಗಳನ್ನ ಹಲ್ಲೆ ಮಾಡಿದೆ, ಅದು ಒಂದು ಅಂಶ. ಅದ್ರ ಜೊತೆಗೆ ಇನ್ನೂ ಹಲವಾರು ಡಿಮ್ಯಾಂಡ್ಗಳನ್ನು ಇಟ್ಟು ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ ಸರ್. ಕೇವಲ ಅದೊಂದೇ ಅಂಶ ಅಂತಲ್ಲ, ಹಲವಾರು ಬೇಡಿಕೆಗಳಿದ್ದಾವೆ ಸರ್. ನಮ್ಮದು ಅದನ್ನು ಈಡೇರಿಸಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಏನೇನು ಬೇಡಿಕೆಗಳಿದೆ ಸರ್ಕಾರದಿಂದ ಅಂತ, ಕೇಂದ್ರ ಸರ್ಕಾರದಿಂದ? ಸರ್, ಒಂದು ನಮಗೆ NTA ರದ್ದಾಗಬೇಕು ಅನ್ನುವಂಥದ್ದು ಮುಖ್ಯ ಬೇಡಿಕೆ ಸರ್. ಅದು 2019ರಲ್ಲಿ NTA ಸಂಸ್ಥೆ ಅನ್ನುವಂಥ ಸ್ಥಾಪನೆ ಮಾಡ್ತಾರೆ. 2026 ವೇಳೆಗೆ ಅಂದರೆ 7 ವರ್ಷಗಳಲ್ಲಿ ಸುಮಾರು 89 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ ಸರ್. ಮತ್ತು 48 ಮರುಪರೀಕ್ಷೆಗಳಾಗಿದ್ದಾವೆ. ಉದಾಹರಣೆ ಈ ವರ್ಷದಲ್ಲೇ ತೊಗೊಂಡ್ರೆ CUET ಪರೀಕ್ಷೆಯನ್ನು ಮುಂದೂಡ್ತಾರೆ ಲಾಸ್ಟ್ ಕನೆಕ್ಷನ್ದಲ್ಲಿ. ಮತ್ತು CBSE ಮೌಲ್ಯಮಾಪನವನ್ನು ಸರಿಯಾಗಿ ಮಾಡೋಕ್ಕಾಗ್ದೇ ಫಲಿತಾಂಶವನ್ನು ಸರಿಯಾಗಿ ಕೊಡೋಕ್ಕಾಗಿಲ್ಲ, ಅದು ಒಂದು ಇದಾಗಿರ್ಬೋದು. ನೀಟ್ ಪರೀಕ್ಷೆ ಇವತ್ತು ಹಗರಣ ಆಗಿರೋದಾಗಿರ್ಬೋದು. ಮತ್ತು 2024ರಲ್ಲಿ ಇದೇ ಥರ ವಾತಾವರಣ ಇತ್ತು ಸರ್. 1567 ವಿದ್ಯಾರ್ಥಿಗಳಿಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಪರೀಕ್ಷೆ ಬರೀಬೇಕು, ಅವ್ರಿಗೆ ಮಾತ್ರ ಪರೀಕ್ಷೆ ಮಾಡಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟು ಡೈರೆಕ್ಷನನ್ನು ಕೊಡುತ್ತೆ. ಇಲ್ಲಾಂದರೆ ಅವಾಗಲೂ ಕೂಡ ಇದೇ ರೀತಿ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಗೆ ಎನ್ನುವಂಥದ್ದು NTA ಸಂಸ್ಥೆ ಮುಂದಾಗಿತ್ತು. ಈ ರೀತಿ ಒಂದು ಅಕ್ರಮ ಸಂಸ್ಥೆ ಇರುವಂಥದ್ದು ಸರಿಯಾದ ರೀತಿ ಪರೀಕ್ಷೆ ನಡೆಸೋದಕ್ಕೆ ಅರ್ಹತೆ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಏನಕ್ಕೋಸ್ಕರ ಅಂದರೆ UPSC ಪರೀಕ್ಷೆಗಳು ನಡೆಯುತ್ತವೆ, ಸಿವಿಲ್ ಸರ್ವಿಸ್ದು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಲ್ಲ. ಏನಕ್ಕೆ ಅಂತಂದರೆ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಒಂದು ಕಮಿಷನ್ನು. ಇದು NTA ಅನ್ನುವಂಥದ್ದು ಒಂದು ಸಂಸ್ಥೆ ಅಷ್ಟೇ, ಅದು ಒಂದು ಏಜೆನ್ಸಿ, ಆಟೋನಮಸ್ ಬಾಡಿ. ಇದು ಸರಿಯಾಗಿ ಅಕೌಂಟಬಿಲಿಟಿ ಇಲ್ಲ, ಅಲ್ಲಿ ಕೆಲಸ ಮಾಡೋರು ಪ್ರಾಪರ್ ಟ್ರೈನಿಂಗ್ ಇಲ್ಲ, ಮತ್ತು ಔಟ್ಸೋರ್ಸಸ್. ಅದರಿಂದ ಇದು ಬೇಡ, ನಮಗೆ ಇದನ್ನು ರದ್ದು ಮಾಡಿ ಅನ್ನುವಂಥದ್ದು ಮೊದಲನೇ ಬೇಡಿಕೆ. ಎರಡನೇದು ನೀಟ್ ನಮಗೆ ಬೇಡ. ಮೊದಲು ಯಾವ ರೀತಿ ರಾಜ್ಯಗಳು ನಡೆಸೋದಕ್ಕೆ ಅವಕಾಶ ಇತ್ತೋ ಅದೇ ರೀತಿ ಮಾಡಬೇಕು ಅನ್ನುವಂಥದ್ದು. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಆಂಧ್ರದಲ್ಲಿ ತಮಿಳ್ ವಿದ್ಯಾರ್ಥಿಗಳಿಗೆ, ತಮಿಳ್ನಾಡಲ್ಲಿ ತಮಿಳ್ ವಿದ್ಯಾರ್ಥಿಗಳಿಗೆ, ಕೇರಳದಲ್ಲಿ ಮಲಯಾಳಂ ಸ್ಟೂಡೆಂಟ್ ಅನ್ಯಾಯಗಳಾಗ್ತಿದೆ. ಸೌತ್ ಇಂಡಿಯಾದ ದೊಡ್ಡ ಕೂಗು ನೀಟ್ ಬೇಡ ಅನ್ನುವಂಥದ್ದು, ಅದನ್ನು ರದ್ದು ಮಾಡಬೇಕು. ಇಷ್ಟೆಲ್ಲ ಹಗರಣಗಳಾದರೂ ಕೂಡ 2024ರಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದರೂ ಕೂಡ, ಪರೀಕ್ಷೆ ರದ್ದು ಮಾಡೋಕೆ ಹೋದ್ರೂ ಕೂಡ ಯಾವುದೇ ರೀತಿ ಸುಧಾರಣೆಗಳಾಗಿಲ್ಲ. 21 ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ನಾವು ಆತ್ಮಹತ್ಯೆ ಅಂತ ಹೇಳ್ತಾ ಇಲ್ಲ, ಸರ್ಕಾರ ಕೊಲೆ ಮಾಡಿದೆ ಅನ್ನುವಂಥದ್ದನ್ನು ಹೇಳ್ತೀವಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಬಿದ್ದಾಗ ಸರ್ಕಾರನ ಹೊಣೆ ಮಾಡೋದಿಲ್ವ ನಾವು? ಇವತ್ತು 21 ವಿದ್ಯಾರ್ಥಿಗಳು ಸತ್ತಿದ್ದಾರಲ್ಲ, ಇದಕ್ಕೆ ಯಾರು ಹೊಣೆ ಮಾಡಬೇಕಾಗಿದ್ರೆ ನಾವು ಇವಾಗ? ಸರ್ಕಾರನೇ ಹೊಣೆ ಇವತ್ತು. ಅದರಿಂದ ಆ ಕುಟುಂಬಗಳಿಗೆ ಇವತ್ತು ಪರಿಹಾರವನ್ನು ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಮುಖ್ಯ ಬೇಡಿಕೆ ಇದೆ. ಮತ್ತು ಈ ರೀತಿ ಎಲ್ಲ ಹಿಂಸಾಚಾರಕ್ಕೆ ತಿರುಗಿದೆಯಲ್ಲ ಸರ್, ಗಮನಿಸ್ತಾ ಇದ್ರೆ ಲಾಸ್ಟ್ 3 ದಿನದಿಂದ, ಅದೆಲ್ಲವನ್ನು ಕೂಡ ಸರಿಯಾದ ರೀತಿ ತನಿಖೆ ಮಾಡಬೇಕು. ನೀಟ್ ಹಗರಣ ಏನಿದೆ ಮೊದಲು ಇದು ಸರಿಯಾದ ರೀತಿ ತನಿಖೆ ಆಗಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾರ್ಯಾರು ಇರ್ತಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಿ, ಅವ್ರಿಗೆ ಈಗ ಬಂಧನೆ ಮಾಡಿದವ್ರನ್ನೂ ಕೂಡ ಇವತ್ತು ಸರಿಯಾದ ಶಿಕ್ಷೆಗಳಾಗ್ತಾ ಇಲ್ಲ. ಅವ್ರ ಶಿಕ್ಷೆ ಆದರೂ ಕೂಡ ಎಲ್ಲೋ ಒಂದು 3 ವರ್ಷ 2 ವರ್ಷ ಆಗ್ತಾ ಇದೆ. ಅದನ್ನ ಜೀವಾವಧಿವರೆಗೆ ವಿಸ್ತರಣೆ ಮಾಡಿ, ಭಯ ಹುಟ್ಟಬೇಕು. ಮತ್ತೆ ಬಂದು ಹೊರಗಡೆ ಬಂದು ಇದೇ ರೀತಿ ಪೇಪರ್ ಲೀಕ್ ಮಾಡ್ತಿದ್ದಾರೆ. ಆದ್ದರಿಂದ ಜೀವಾವಧಿ ಶಿಕ್ಷೆವರೆಗೂ ಕೂಡ ಈ ಒಂದು ಶಿಕ್ಷೆ ಪ್ರಮಾಣವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಮುಖ್ಯವಾಗಿ ನಮ್ಮ ಬೇಡಿಕೆ ಇದೆ ಸರ್. ಜೊತೆಗೆ ಶಿಕ್ಷಣವನ್ನು ನೀವು ವ್ಯಾಪಾರ ಮಾಡೋಕ್ಕೆ ಹೋಗಬೇಡಿ, ಖಾಸಗೀಕರಣ ಮಾಡೋಕ್ಕೆ ಹೋಗಬೇಡಿ, ಕೇಂದ್ರೀಕರಣ ಮಾಡೋಕ್ಕೆ ಹೋಗಬೇಡಿ. ಶಿಕ್ಷಣ ನಮ್ಮ ಮಕ್ಕಳು, ನಮಗೆ ಗುಣಮಟ್ಟದ ಶಿಕ್ಷಣ ಕೊಡಿ ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ ಸರ್ ರೋಡ್ಗಿಳಿದು. ಕೇವಲ ಬೇರೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಾಜೀನಾಮೆ ಅಲ್ಲ, ಕೇಳೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾವು ವಿದ್ಯಾರ್ಥಿ ಸಂಘಟನೆಗಳಾಗಿ ಕೇಂದ್ರ ಸರ್ಕಾರದ ಮುಂದೆ ಇಡ್ತೀವಿ. ಇಂಥ ಕಾರಣಗಳಿಂದ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ಅಂತ ಹೇಳ್ತೀವಿ. ಇದೇ BJP ಸರ್ಕಾರ, ಕೇಂದ್ರ ಸರ್ಕಾರ ನಾವು ಇಂಥ ಕಾರಣದಿಂದ ನಾವು ರಾಜೀನಾಮೆ ತಗೊಳ್ಳಲ್ಲ ಅನ್ನುವಂಥದ್ದು ಹೇಳ್ಬೇಕಲ್ವ ಸರ್? ಮುಕ್ತವಾಗಿ ಬರಲಿ ಸರ್ ಚರ್ಚೆಗೆ. ನಾವು 20 ದಿನ ಹೋರಾಟ ಮಾಡಿದ್ವಿ, ಜಂತರ್ ಮಂತರಲ್ಲಿ ಬರಲಿಲ್ಲ, ಪಾರ್ಲಿಮೆಂಟಿಗೆ ಬಂದ್ವಿ, ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾವುದೋ ಒಂದು ರೂಮಿಗೆ ಕರೀತಾರೆ, ಯಾರ್ದೋ ಮನೆಗೆ ಕರೀತಾರೆ, ನಾವು ಬರೋಕ್ಕಾಗಲ್ಲ ಸರ್. ಇಷ್ಟು ದಿನ ಕಾಯ್ದ್ವಲ್ಲ ಸರ್, ಬನ್ನಿ ಜಂತರ್ ಮಂತರ್ಗೆ ಮಾತಾಡೋಣ ಅನ್ನುವಂಥದ್ದನ್ನು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಏನಂದರೆ ಇಲ್ಲಿ SFI ಅನ್ನೋದು ಬೇರೆ ಆಗುತ್ತೆ, ಕಾಕ್ರೋಚ್ ಒಂದು ಬೇರೆ ಆಗುತ್ತೆ. ಇಲ್ಲ ವಿದ್ಯಾರ್ಥಿಗಳ ಹೆಸರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬರುತ್ತೆ, ಪ್ರೊಟೆಸ್ಟ್ ಮಾಡುತ್ತೆ. ಓಕೆ, ಆದರೆ ಅಲ್ಲಿ ಪ್ರೊಟೆಸ್ಟ್ ಮಧ್ಯದಲ್ಲಿ ಬೇರೆ ಯಾರೋ ಸೋಕಾಲ್ ಚಿಂತಕರು ಬಂದ್ಬಿಟ್ಟು ಆ್ಯಂಟಿ ನ್ಯಾಷನಲ್ ಸ್ಲೋಗನ್ಗಳು ಕೂಗೋದಾಗಿ, ಇದೆಲ್ಲ ನಿಮ್ಮ ನೀವು ಮಾಡಿದ್ರೆ ನ್ಯಾಯಯುತ ಪ್ರೊಟೆಸ್ಟ್ಗೆ ಎಲ್ಲ ಒಂದು ಕಡೆ ಬ್ಲ್ಯಾಕ್ ಮಾರ್ಕ್ ಆಗಲಿಲ್ವಾ ಅಂತ? ಖಂಡಿತ ಕೆಲವೊಂದು ಕಡೆ ಆಗಿರ್ಬೋದು, ಅಷ್ಟು ನಮಗೆ ಗಮನಕ್ಕೂ ಇಲ್ಲ. ಬಟ್ಟು ಈ ಹೋರಾಟಗಳನ್ನು ವಿದ್ಯಾರ್ಥಿಗಳ ಮೇನ್ ಡಿಮ್ಯಾಂಡ್ ಇದಾವಲ್ಲ ಸರ್, ಅದನ್ನು ಸೈಡಿಗೆ ತಳ್ಳಿ ಏನು ಮಾಡಬೇಕು ಇವತ್ತು ಅನ್ನುವಂಥದ್ದಕ್ಕೆ ಸರ್ಕಾರದ ಪ್ರಾಯೋಜಿತವಾಗಿ ಮಾಡಿಸ್ತಿದೆ ಅನ್ನುವಂಥದ್ದನ್ನು ನಾವು ಆರೋಪ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ಅವ್ರದ್ದು ಭಾಗ ಇರುತ್ತೆ. ಏನಕ್ಕೆ ವಿದ್ಯಾರ್ಥಿಗಳ ಮುಖ್ಯ ಬೇಡಿಕೆಗಳೇನಿದ್ದಾವೆ ಅದನ್ನು ದಾರಿ ತಪ್ಪಿಸ್ತಿದ್ದಾರೆ ಸರ್. ಸಂಸದೊಳಗೆ ಹೋಗೋಕ್ಕೆ ಅಥವಾ ಸಂಸತ್ ಸರೌಂಡಿಂಗ್ ಹೋಗೋಕ್ಕೆ ಅದೇ ಪರ್ಮಿಷನ್ ಕೊಟ್ಟಿರಲಿಲ್ಲ, ಪ್ರತಿಭಟನೆ ಮಾಡೋಕ್ಕೆ ಬರೀ ಜಂತರ್ ಮಂತ್ರದಲ್ಲಿ ಮಾತ್ರ ಕೊಟ್ಟಿದ್ರು ಅಂತ
ಇದು ಹಾಗಾಗಿ ಲಾಠಿ ಚಾರ್ಜ್ ಮಾಡಬೇಕಾಯಿತು ಅಂತ ಒಂದು ಅವ್ರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಡೆಲ್ಲಿ ಕಮಿಷನರ್ ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಕೆಲವೊಂದು ಸೆನ್ಸಿಟಿವ್ ಪ್ಲೇಸ್ಗಳಿರುತ್ತೆ ಅಲ್ಲಿಗೆ ಅಲೋ ಮಾಡಲ್ಲ ಅಂತ. ಸೊ ಅದಕ್ಕೇನು ಹೇಳ್ತೀರಾ ಸರ್? ಸರ್, ನಾವು ಪಾರ್ಲಿಮೆಂಟ್ ಚಲೋ ಮಾಡ್ತೀವಿ ಅಂತ ಏಕೈಕಿ ಹೋಗಿದ್ದಲ್ಲ ಸರ್, ಮೊದಲೇ ಘೋಷಣೆ ಮಾಡಿದ್ವಿ 20ನೇ ತಾರೀಕು ನಾವು ಸಂಸದಿಗೆ ಮುತ್ತಿಗೆ ಹಾಕ್ತಿದ್ದೀವಿ ಎನ್ನುವಂಥದ್ದನ್ನು ಮೊದಲೇ ಅನೌನ್ಸ್ ಮಾಡಿದ್ವಿ. ಏನು ಸರ್ಕಾರ ಏನು ಕ್ರಮ ತಗೊಳ್ತು? ಮಾತುಕತೆ ಮುಂದಾಗಬೇಕಲ್ಲ. ಮೊದಲೇ ಹೇಳಿದ್ವಲ್ಲ 19ನೇ ತಾರೀಕು ನೋಡಿ, ನೀವು ಯಾರು ಕೂಡ ಪಾರ್ಲಿಮೆಂಟಿಗೆ ಬರಬೇಡಿ, ಸರ್ಕಾರ ವಿದ್ಯಾರ್ಥಿ ಪರ ಸರ್ಕಾರ ಇದೆ, ನಾವು ನಿಮ್ಮ ಜೊತೆ ಮಾತುಕತೆಗೆ ಬರ್ತೀವಿ, ಇಲ್ಲ ನಿಮ್ಮ ಸಮಸ್ಯೆ ಏನು ಅಂತ ನಾವು ಕೇಳಬೇಕಲ್ಲ ಸರ್. ಸಿಂಗಲ್ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸರ್, ಸರ್ಕಾರದ ಭಾಗವಾಗಿ ಅಧಿಕಾರಿಗಳನ್ನ ಕಳಿಸ್ಕೊಡ್ಬೋದಿತ್ತಲ್ಲ. ಪೊಲೀಸ್ನವ್ರಿಗೂ ಗೊತ್ತಿತ್ತು ಸರ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ, ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ಳ. ಮತ್ತು ಇನ್ನೊಂದು ಹೇಳ್ತಾರೆ, ಟ್ರಕ್ಕಲ್ಲಿ ಕಲ್ಲುಗಳು ತಗೊಬಂದರು ಅಂತ. ಪೊಲೀಸ್ನವ್ರು ಏನು ಮಾಡ್ತಿದ್ರು ಸರ್? ಕಲ್ಲು ತುಂಬ್ಕೊ ಬರ್ಬೇಕಾದ್ರೆ ಗೊತ್ತಿತ್ತಲ್ವ ಸರ್, ಸಾಮಾನ್ಯವಾಗಿ ಯಾರೆಲ್ಲರಿಗೂ ಗೊತ್ತಾಗುವಂಥದ್ದು. ಟ್ರಕ್ಕಲ್ಲಿ ಕಲ್ಲು ತುಂಬ್ಕೊ ಬರ್ತಿದ್ದಾರೆ, ಪಾರ್ಲಿಮೆಂಟ್ ಚಲೋ ಇದೆ ಅಂತಂದಾಗ ಏನು ಕಡಲೆಪುರಿ ತಿಂತಾಯಿದ್ರಾ, ಏನು ತಿಂತಾಯಿದ್ರು ಅನ್ನುವಂಥದ್ದು ನಾವು ಕ್ವಶನ್ ಮಾಡ್ತೀವಿ. ಅಂದರೆ ಇದೆಲ್ಲ ಸರ್ಕಾರದ ಒಂದು ಪ್ರಾಯೋಜಿತ, ವಿದ್ಯಾರ್ಥಿಗಳ ಮೇಲೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾರೋ ವಿದ್ಯಾರ್ಥಿಗಳಿಗೆ ಏನೇನು ಹಣಪಟ್ಟಿಗಳ ಕಟ್ಟಬೇಕೋ ಅದೆಲ್ಲ ಕಟ್ಟೋದಕ್ಕೆ ಇವತ್ತು ಸರ್ಕಾರ ರೆಡಿಯಾಗಿದೆ. ಆದರೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗೆಹರಿಸೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಸರ್. ಒಂದು ಕಡೆ ನ್ಯಾಯಯುತವಾಗಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನು ಬೇರೆ ಬೇರೆ ಪಕ್ಷಗಳು ತಮಗೆ ಬೇಕಾದಂಗೆ ತಿರುಚ್ಕೊಳಕ್ಕೆ ಪ್ರಯತ್ನ ಪಟ್ರ ಅಂತ? ಖಂಡಿತ ಸರ್. ಈಗ ಅವ್ರವ್ರ ಪಕ್ಷವನ್ನು ಕಾಪಾಡ್ಕೋಬೇಕಾಗಿರುವಂಥದ್ದು ಅವ್ರವ್ರ ಅನಿವಾರ್ಯ ಇರುತ್ತೆ. ವಿರೋಧ ಪಕ್ಷವಾಗಿ ಅವ್ರೇನು ಮಾಡಬೇಕು ಹೋರಾಟ ಅವ್ರು ಮಾಡ್ತಿದ್ದಾರೆ. ಅದಕ್ಕೂ ಕೂಡ ವಿದ್ಯಾರ್ಥಿ ಹೋರಾಟಕ್ಕೂ ಕೂಡ ಸಂಬಂಧ ಇಲ್ಲ. ಅವರು ಅವ್ರ ಹೋರಾಟಗಳನ್ನ ಮಾಡ್ಕೊಳ್ಳಿ. ನೀವು ರಾಹುಲ್ ಗಾಂಧಿ ಅವರ ಬೇಡಿಕೆಗಳನ್ನ ಗಮನಿಸಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಪರಿಹಾರ ಕೊಡಬೇಕು ಅನ್ನೋದಿದೆ. ಇದೇ UPA ಸರ್ಕಾರದಲ್ಲಿದ್ದಾಗ ನೀಟನ್ನು ಜಾರಿ ಮಾಡೋಕ್ಕೆ ಮುಂದಾಗಿದ್ರಲ್ಲ, ಏನಕ್ಕೆ ರದ್ದು ಮಾಡಿ ಅಂತ ಕೇಳ್ತಾ ಇಲ್ಲ. ರಾಹುಲ್ ಗಾಂಧಿಗೂ ಕ್ವಶನ್ ಮಾಡ್ತಾ ಇದ್ದೀವಿ ನಾವು. ನೀಟನ್ನು ಏನಕ್ಕೆ ರದ್ದು ಮಾಡಿ ಅಂತ ಕ್ವಶನ್ ಮಾಡ್ತಾ ಇಲ್ಲ. ನೀವು ರಾಜಕೀಯವಾಗಿ ರಾಜೀನಾಮೆ ಕೇಳ್ತಾ ಇದ್ದೀರಿ, ವಿದ್ಯಾರ್ಥಿ ಪರವಾಗಿ ಏನು ಡಿಮ್ಯಾಂಡ್ ಇಟ್ಟಿದ್ದೀರಿ ಅಂತ ರಾಹುಲ್ ಗಾಂಧಿನೂ ಕೂಡ ಕೇಳ್ತಾ ಇದ್ದೀವಿ. NTA ರದ್ದು ಮಾಡಿ ಅಂತ ಏನು ಕೇಳ್ತಾ ಇಲ್ಲ ನೀವು. ಇದು ಮೇನ್ ಡಿಮ್ಯಾಂಡ್ ಸರ್ ನಮ್ಮದು. NTA ರದ್ದಾಗಬೇಕು, ನಮಗೆ ನೀಟ್ ಪರೀಕ್ಷೆ ಬೇಡ ಅನ್ನೋದು, ಇದ್ರ ಬಗ್ಗೆ ಮಾತಾಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಸರ್, ಇವರು BJP ಕಚೇರಿಗೆ ಕಾಂಗ್ರೆಸ್ ಅವರು ಮುತ್ತಿಗೆ ಹಾಕೋದು, ಕಾಂಗ್ರೆಸ್ ಅವರು BJP ಕಚೇರಿಗೆ ಮುತ್ತಿಗೆ ಹಾಕೋದು. ನೆನ್ನೆ ನೋಡ್ತಾ ಇದ್ದೆ, ಕಾಂಗ್ರೆಸ್ ಅವರು ಮೊಟ್ಟೆ ಹೊಡೆದಿರೋದಕ್ಕೆ BJP ಅವರ ಹೋರಾಟ, ಪ್ರತಿಭಟನೆ. ವಿದ್ಯಾರ್ಥಿಗಳ ವಿರುದ್ಧ ಏನಕ್ಕೆ ಸರ್ ಮಾಡಲ್ಲ ನೀವು? ಯಾರೋ ಒಂದು ಮೊಟ್ಟೆ ಹೊಡೆದಿದ್ದಕ್ಕೆ ಹೋರಾಟ ಮಾಡ್ತೀರಿ. 21 ಜನ ವಿದ್ಯಾರ್ಥಿಗಳು ಸರ್, ನನ್ನ ತಮ್ಮದಿರು, ನನ್ನ ತಂಗಿದಿರಿ 21 ಜನ ಇವತ್ತು ಸತ್ತೋಗಿದ್ದಾರೆ. ಮಾತಾಡಿ ಸರ್, ನಿಮಗೆ ನೈತಿಕತೆ ಇದ್ದರೆ ಸರ್ ಮಾತಾಡಿ ಎನ್ನುವಂಥದ್ದನ್ನು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಯಾರಿಗೇ ಆಗಲಿ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇವತ್ತು ಮಾರಾಟವಾಗಿದ್ದಾವೆ ಸರ್. ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಕ್ಯಾಪಿಟಲಿಸ್ಟ್ ಪರವಾಗಿದ್ದಾರೆ ಸರ್. ಇವತ್ತು ಬಡವರ ಮಕ್ಕಳು ಪರ, ಕಾರ್ಮಿಕರ ಮಕ್ಕಳು ಪರ, ರೋಡಲ್ಲಿ ನಿಂತಿರೋರ ಮಕ್ಕಳು ಪರ ಯಾರು ಮಾತಾಡ್ತಾ ಇಲ್ಲ ಸರ್. ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕೆ ಏನೇನು ಮಾಡಬೇಕು ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ. ಆದರೆ ಈ ಪ್ರೊಟೆಸ್ಟ್ಗೆ ಏನು ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರೋ ಪ್ರೊಟೆಸ್ಟ್ಗೆ ಫಾರಿನ್ ಫಂಡ್ಸ್ ಬರ್ತಾ ಇದೆ ಅನ್ನೋದು ಅಪವಾದ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಕೇಂದ್ರ ಸರ್ಕಾರ ಯಾರ್ದಿದೆ ಸರ್? ಇದೇ BJP ಸರ್ಕಾರ ಇದೆಯಲ್ಲ ಸರ್. ತನಿಖೆ ಮಾಡಲಿ ಸರ್, ಮಾಡಲಿ, ತನಿಖೆ ಮಾಡಲಿ. ಇದ್ರೆ ಫ್ರೂ ಇದ್ರೆ ಇಂತಿಂತೆ ಕಡೆಯಿಂದ ಇಷ್ಟಿಷ್ಟು ಬಂದಿದೆ ಅನ್ನುವಂಥದ್ದು ಆಕ್ಷನ್ ತಗೊಳ್ಳಿ ಸರ್. ಯಾರು ಇವಾಗ ಒಂದು ಅಲೈನ್ಮೆಂಟ್ ಬರ್ತಾ ಇದೆ, FCRA ಅಂತ ಅಲೈನ್ಮೆಂಟ್ ಬರ್ತಾ ಇದೆ, ಅದನ್ನು ಸ್ಟಾಪ್ ಮಾಡಬೇಕು ಅಂತಲೇ ತುಂಬ ಜನ NGOದವರು ಇನ್ವಾಲ್ವ್ ಆಗ್ತಿದ್ದಾರೆ ಅನ್ನೋ ಒಂದು ಅಪವಾದ ಇದೆ ಸರ್. ಒಂದು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಆಗಿದೆ, ಬಗೆಹರಿಸಿ ಅಂತ. ಅದಕ್ಕೆ ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕು. ಇವರು ಕತೆಗಳು ಹೊಡ್ಕೊಂಡು ನಾವು ಮುಂದೆ ಅದ್ಯಾವುದೋ ಕಾಯ್ದೆ ತರ್ತೀವಿ, ಈ ಕಾಯ್ದೆ ತರ್ತೀವಿ, ಅದ್ಯಾವುದು ನಮಗೆ ಗೊತ್ತಿಲ್ಲ ಸರ್. ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಿದೆ. ಅದಕ್ಕಿಂತ ಮುಂಚೆಯೂ ಕೂಡ SFI ಹೋರಾಟ ಮಾಡಿದೆ. ಹಲವಾರು ಬಾರಿ ವರ್ಷಗಳಿಂದ ಹೋರಾಟ ಮಾಡ್ತಾಯಿದೆ, ನೀಟ್ ಬೇಡ ಅಂತಂದ್ಬಿಟ್ಟು. ನಮ್ಮ ಎಲ್ಲರದು ಕೂಡ ಕಾಮನ್ ಕಾಸ್ ಒಂದೇ ಆಗಿದೆ, ಉದ್ದೇಶ ಒಂದೇ, ನೀಟ್ ಬೇಡ, NTA ಸ್ಕ್ರಾಪ್ ಆಗಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅದಕ್ಕೆ ನಾವು ಜಂಟಿಯಾಗಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಿದ್ದೀವಿ. ಆದರೆ ನಮಗೆ ತಿಳಿದುಪಟ್ಟಂಗೆ ಯಾವುದೂ ಫಾರಿನ್ ಫಂಡ್ಗಳು ಬರ್ತಾ ಇಲ್ಲ. ಅದೇ BJPಯವ್ರಿಗೆ ನಾವು ಹೇಳ್ತೀವಿ, ಮತ್ತೆ ಇಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ, ಇಲ್ಲಿ BJPಯವ್ರು ಬರಲಿ, ನಾನೇ ಈ ನೇತೃತ್ವ ನಾವೇ ವಹಿಸಿದ್ದೀವಿ, ನಾವು BJPಯವ್ರ ಜೊತೆ ಹೋಗ್ತೀವಿ, ನಮಗೆ ಯಾರಿಂದ ಫಂಡ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಸಾಬೀತುಪಡಿಸಲಿ. ಅವ್ರು ಯಾವ ತನಿಖೆಗೆ ನ್ಯಾಯ ಕೊಡಿಸಿ ಸರ್. ನಮಗೆ ಕಾಂಗ್ರೆಸ್ಸು BJP ಯಾವುದೇ ಆಗಲಿ ಸರ್, ನನಗೆ ಅದು ಬೇಡ ಸರ್. ನಮಗೆ ಬೇಕಾದ್ರೆ ನಮ್ಮ ಸಮಸ್ಯೆ ಇದೆ, ಬಗೆಹರಿಸಿ ಅಷ್ಟೇ. ನೀವು ರಾಜಕೀಯ ನೀವೇನಾರ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮುಖ್ಯವಾಗಿ ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ನಮ್ಮ ಮೂಲ ಡಿಮ್ಯಾಂಡ್ಗಳೇನಿದ್ದಾವೆ ಇದನ್ನು ತೋರಿಸಿ ಅನ್ನುವಂಥದ್ದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಅವರ ರಾಜಕೀಯ ಕೆಸರಾಟದಿಂದ ನಮ್ಮ ಭವಿಷ್ಯ ಇವತ್ತು ಫ್ರೀಡಮ್ ಪಾರ್ಕ್ ಬಂದಿದೆ ಅಲ್ಲ, ಅದನ್ನೇ ಹೇಳ್ತಾರೆ. ಈಗ ಆ ರಾಜಕೀಯ ಕಚ್ಚಾಟದಿಂದನೇ ಈ ಗಲಭೆಗೆ ಒಂದು ಎಲ್ಲೋ ಒಂದು ಕಡೆ ಸ್ಪಾರ್ಕ್ ಬಂತ ಅಂತ. ಖಂಡಿತವಾಗಿಯೂ ಸರ್, ಇದನ್ನು ಪ್ರಾರಂಭ ಮಾಡಿದ್ದೇ BJP. ಪೊಲೀಸವ್ರು ಅಲ್ಲದೆ ಇದ್ದವ್ರನ್ನ ರೌಡಿಗಳ ಕೈಲಿ
ಲಾಠಿಗಳನ್ನು ಕೊಟ್ಟು, ಯೂನಿಫಾರ್ಮ್ ಇಲ್ಲದೆ ಇದ್ದವ್ರ ಕೈಲಿ ಲಾಠಿಯನ್ನು ಕೊಟ್ಟು, ಎಲ್ಲರ ಕೈಲೂ ಕೂಡ ಇವತ್ತು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸಿದ್ರಲ್ಲ, ಇದಕ್ಕೆ ಯಾರು ಕಾರಣ? ಬಿ ಜೆ ಪಿನೇ ಅಲ್ವಾ? ಇವತ್ತು ಸರ್ಕಾರದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಮೇಲೆ ಬೇರೆ ಬೇರೆ ಅಣೆಪಟ್ಟಿಗಳನ್ನು ಕಟ್ಟೋದಕ್ಕೆ ಅವ್ರು ಮುಂದಾಗ್ಬೋದು. ಆದರೆ ನಾವು ಯಾವತ್ತಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಸ್ಪಷ್ಟ ಇದ್ದೀವಿ, ನಮ್ಮ ಡಿಮ್ಯಾಂಡ್ ಸ್ಪಷ್ಟವಾಗಿದೆ ಸರ್. ವಿಜಯ್ ಕುಮಾರ್ ಅಂತಂದ್ಬಿಟ್ಟು SFI ರಾಜ್ಯ ಕಾರ್ಯದರ್ಶಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.